ಆಕ್ಸಿಡೆಂಟ್ ಯಾರು ಮಾಡಿದ್ರು, ಹೇಗಾಯ್ತು ಅಂತ ನೀವು ಕಂಡುಹಿಡಿಲೇಬೇಕು. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹೌದು ಸರ್, ಈ ತರ ಬಂದು ಆಕ್ಸಿಡೆಂಟ್ ಮಾಡಿದಾರಲ್ಲ, ಮಾನವೀಯತೆ ಇಲ್ಲ ಅವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಸರ್. ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಮೇಲೆ ತನಿಖೆನ ಮುಂದುವರಿಸ್ತೀವಿ. ಆದಷ್ಟು ಬೇಗ ಇದೆಲ್ಲ ಹೇಗಾಯ್ತು ಅಂತ ತಿಳಿಸ್ತೀವಿ. ಡಾಕ್ಟರ್, ಕರ್ಣ ಅವ್ರು ಹೇಗಿದ್ದಾರೆ? ಅವ್ರಿಗೇನೋ ಪ್ರಾಬ್ಲಮ್ ಇಲ್ಲ ತಾನೆ? ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ. ಡಾಕ್ಟರ್ ಆಗಿ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಅಂದ್ರೆ ಏನ್ ಹೇಳ್ತಿದ್ದೀರಾ? ಡೋಂಟ್ ವರಿ, ಬಟ್ ಈಗಲೇ ಏನು ಹೇಳೋಕ್ಕಾಗಲ್ಲ. ನಿಧಿ, ಡಾಕ್ಟರ್ ಆಗಿ ನೀನ್ ಹೀಗ್ ಧೈರ್ಯ ಕಳ್ಕೋಬಾರ್ದು ನಿಧಿ. ಹೋಗು, ಅಲ್ಲಿ ಎಲ್ಲ ಡಾಕ್ಟರ್ಸ್ ಜೊತೆ ಸೇರಿ ಕರ್ಣಂಗ್ ನೀನೇ ಆಪರೇಷನ್ ಮಾಡ್ಬೇಕು. ಆದ್ರೆ ಈ ಮನಸ್ಥಿತಿಲಿ ಹೇಗಮ್ಮ ಮಾಡ್ಲಿ? ಇಲ್ಲ ನಿಧಿ, ನಿನ್ ಕೈಲಿ ಆಗುತ್ತೆ. ನೀನ್ ಚೆನ್ನಾಗಿ ಟ್ರೀಟ್ ಮಾಡ್ತೀಯ ಅನ್ನೋ ವಿಶ್ವಾಸ ನನಗಿದೆ. ಸತ್ಯವಾನ್ ಸಾವಿತ್ರಿ ಯಮ್ಮನ್ ಮುಂದೆ ಹಟ್ಟಕ್ ನಿಂತು ಗಂಡನ ಉಳಿಸ್ಕೊಳ್ಳಿಲ್ವಾ? ಪ್ರಾರ್ಥನೆ ಅಷ್ಟೇ ಮಾಡ್ಲಿಲ್ಲ, ಅವಳು ಧೈರ್ಯ ಶಕ್ತಿಯಿಂದ ದೇವ್ರ ಮುಂದೆ ಹೋರಾಟಕ್ಕೆ ನಿಂತ್ಲು. ನಿನ್ ಹತ್ರ ಡಾಕ್ಟರ್ ಆಗಿ ವಿದ್ಯೆ ಇದೆ, ಹೆಂಡತಿಯಾಗಿ ಪ್ರೀತಿ ಅನ್ನೋ ಶಕ್ತಿ ಇದೆ. ನಿನ್ ಕೈಲಿ ಕರ್ಣಲ್ಲಿ ಉಳಿಸ್ಕೊಳಕ್ ಆಗತ್ತೆ ನಿಧಿ. ಕಣ್ಣುರ್ಸ್ಕೋ, ಹೋಗು. ಕರ್ಣ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ. ನಿನ್ ಪ್ರಾಣನ ಗೆದ್ದು ಕರ್ಕೊಂಡ್ ಬಾ. ಹೌದು ನಿಧಿ, ಮಾಲ್ತಿ ಸರಿಯಾಗಿ ಹೇಳ್ತಿದ್ದಾನೆ. ಕರ್ಣ ಹೇಗಿದ್ದಾನೆ? ಸದ್ಯಕ್ಕಂತೂ ಹೇಳಕ್ ಆಗಲ್ವಂತೆ. ಪ್ರಜ್ಞೆ ಬರೋವರೆಗೂ ವೇಟ್ ಮಾಡಬೇಕು. ಮೇಡಮ್, ನಮಗೆ ಒಂದು ಮುಖ್ಯವಾದಂತಹ ಸುಳಿವು ಸಿಕ್ಕಿದೆ. ಇದು ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತ ಅನ್ಸಿದ್ರು, ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ಸುತ್ತೆ. ಕೊಲೆನಾ? ಅದೇಗ್ ಸಾಧ್ಯ? ನಮ್ ಕರ್ಣನ್ನ ಯಾರಾದ್ರೂ ಯಾಕೆ ಕೊಲೆ ಮಾಡೋ ಪ್ರಯತ್ನ ಪಡ್ತಾರೆ? ಅವ್ನಿಗೆ ಶತ್ರುಗಳಿರೋಕ್ ಸಾಧ್ಯನೇ ಇಲ್ಲ. ಮೇಡಮ್, ಅದು ತನಿಖೆಯಿಂದ ಗೊತ್ತಾಗುತ್ತೆ. ನಮಗೊಂದು CCTV ಫುಟೇಜ್ ಸಿಕ್ಕಿದೆ. ಅದರಲ್ಲಿ ಲಾರಿ ಬಂದು ಕರ್ಣ ಅವರಿಗೆ ಗುದ್ದಿರೋದು ನಿಜ. ಆದ್ರೆ ಅದಾದ ಕೂಡಲೇ ಕಾಣಿಸಿರೋ ಫುಟೇಜ್ ಅಲ್ಲಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಸ್ಟ್ರಾಂಗ್ ಪ್ರೂಫ್ ನಮ್ಮ ಹತ್ರ ಇದೆ. ನೋಡಿ, ಆದ್ರೆ ಈ ವ್ಯಕ್ತಿ ಯಾರು ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಯಾರು ಅಂತ ನನಗೆ ಗೊತ್ತು ಇನ್ಸ್ಪೆಕ್ಟರ್. ಗೊತ್ತಾ? ಯಾರು? ನನ್ನ ಮಗ ರಮೇಶ. ಅಂದ್ರೆ ಕರ್ಣ ಅವ್ರ ತಂದೆ? ಹೌದು. ಎಷ್ಟು ವರ್ಷ ಕಣ್ಣನ್ ಮೇಲೆ ಮಾಡಿದ ಕೋಪ ದ್ವೇಷ ಸಾಲ್ದು ಅಂತ ಈಗ ಕೊಲೆ ಮಾಡೋ ಮಟ್ಟ ಕೆಳಿಸ್ಬಿಟ್ಟಿದ್ದಾನೆ.
ಇಂಥ ಮಗನ್ನ ನಾನು ಹೆತ್ಬಿಟ್ನಲ್ಲ, ಎಲ್ಲ ನನ್ನ ಕರ್ಮ. ಇವನು ಹೀಗೆ ಬಿಟ್ಬಿಟ್ಟೆ ಇನ್ನು ಮುಂದೆ ಏನೇನ್ ಮಾಡ್ತಾನೋ ಏನೋ. ಇನ್ಸ್ಪೆಕ್ಟರ್, ನಾನೇ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅವನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ. ಸರಿ, ಅವ್ರ ನಂಬರ್ ಕೊಡಿ, ಅವ್ರು ಎಲ್ಲಿದ್ದಾರೋ ಟ್ರೇಸ್ ಮಾಡ್ತೀನಿ. ಓಕೆ ಮೇಡಮ್, ಬರ್ತೀವಿ. ಅಮ್ಮ, ಏನಾಯ್ತು? ಯಾಕೆ ಈಗ ಹೇಳ್ತಿದ್ದೀರಾ? ನಿಧಿ, ಇವರು ಜೀವ ತೆಗೆಯೋ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜೀವ ತೆಗೆಯೋದ? ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಕರ್ಣನ್ನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಕೊಲೆನಾ? ಯಾರು? ರಮೇಶ. ಮಾವನ? ಇಲ್ಲ ಇಲ್ಲ. ಕರ್ಣ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಜಾಗದಲ್ಲಿ ರಮೇಶ ಬಂದು ಮೊಬೈಲ್ ತಗೊಂಡೋಗಿರೋದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ.